ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 20. ಸೌಮ್ಯ, ಚಿನ್ನು ಇಬ್ಬರು ರಸ್ತೆ ಬದಿ ನಡೆದು ಹೋಗುತ್ತಿದ್ದರೆ ವೇಗವಾಗಿ ಕಾರೊಂದು ಅವರ ಬಳಿ ಬಂದು ನಿಂತಿತು. ಕಾರು ಮುಂದೆ ನಿಂತಿದ್ದನ್ನು ನೋಡಿ ಇಬ್ಬರು ಒಂದು ಕ್ಷಣ ಬೆಚ್ಚಿದರು. ಅದರಿಂದ ಇಳಿದವರನ್ನು ನೋಡಿ ಮೊದಲಿಗೆ ಕೋಪಿಸಿಕೊಂಡರೆ ಅವನ ಕೈಯಲ್ಲಿದ್ದ ತಾಳಿಯನ್ನು ನೋಡಿ ನಿಂತ ನೆಲವೇ ಕುಸಿದಂತಾಗಿತ್ತು. ಇಡೀ ಶರೀರವೇ ಬೆವೆತು ನಡುಗಲಾರಂಭಿಸಿತು ಚಿನ್ನುಗೆ. ಗಂಟಲು ಕಟ್ಟಿದಂತಹ ಅನುಭವ. ಮಾತು ಹೊರಗೆ ಬರುತ್ತಿಲ್ಲ. ಏನು ಮೇಡಮ್, ಇವತ್ತು ನಡೆದು ಹೋಗುತ್ತಿದ್ದೀರಾ? ಯಾಕೆ ಬಸ್ ಇಲ್ವಾ ಎಂದು ಸೊಟ್ಟ ನಕ್ಕು ಹೇಳಿದನು ಅಶ್ವಿಕ್. ಚಿನ್ನು ಮಾತ್ರ ಅವನ ಕೈಯಲ್ಲಿರುವ ತಾಳಿಯನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದಾಳೆ. ಅಶ್ವಿಕ್ ಮಾತನಾಡಿಕೊಂಡು ಅವಳ ಅತಿ ಸಮೀಪಕ್ಕೆ ಬರುತ್ತಿದ್ದರೆ ಅವಳು ಹಿಂದಕ್ಕೆ ಹೋಗುತ್ತಿದ್ದಳು. ಸ್ವಲ್ಪ ದೂರ ನಿಂತು ಮಾತನಾಡಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಯಾಕೆ ಡಾರ್ಲಿಂಗ್, ಹತ್ತಿರ ಬಂದರೆ ಏನಾಗುತ್ತೆ ಎಂದು ಮಾದಕವಾಗಿ ಹೇಳುತ್ತಾನೆ. ನೋಡು, ನೀನು ಒಳ್ಳೆಯವನೆಂದು ಇಷ್ಟು ದಿನ ನಾನು ಮರ್ಯಾದೆ ಕೊಟ್ಟು ಮಾತನಾಡಿದ್ದೇನೆ. ನಿನ್ನ ಮೇಲೆ ಇರುವ ನನ್ನ ಅಭಿಪ್ರಾಯ ಬದಲಾಗುವ ಹಾಗೆ ಮಾಡಬೇಡ. ದಯವಿಟ್ಟು ಇಲ್ಲಿಂದ ಹೋಗು ಎನ್ನುವಷ್ಟರಲ್ಲಿ ಚಿನ್ನು ಕಣ್ಣಲ್ಲಿ ನೀರು ತುಂಬಿತು. ಮುಚ್ಚೆ ಬಾಯಿ. ಒಳ್ಳೆಯವನು? ಹ್ಞೂ, ನಾನು ಒಳ್ಳೆಯವನೇ ಆಗಿದ್ದೆ. ಅದೇ ಒಳ್ಳೆತನದಿಂದ ತಾನೇ ನಿನ್ನ ಬಳಿ ಮಾತನಾಡಿದ್ದು. ಆದರೆ ನೀನೇನು ಮಾಡಿದೆ? ಅದ್ಯಾವನಿಂದಲೋ ಒಡೆಸಿದೆ. ಅದು ಹೋಗಲಿ ಎಂದು ಮರ್ಯಾದೆಯಿಂದ ಬಂದು ಹೆಣ್ಣು ಕೇಳಿದರೆ ನನ್ನ ತಂದೆಗೆ ಅವಮಾನ ಮಾಡ್ತೀರಾ ನೀವು ಎಂದು ಹಲ್ಲು ಕಚ್ಚಿ ರೋಷದಿಂದ ಹೇಳುತ್ತಾನೆ. ಚಿನ್ನು ಆಗಲೇ ನಡುಗಿ ಸೌಮ್ಯಳನ್ನು ಗಟ್ಟಿಯಾಗಿ ಹಿಡಿದಿದ್ದಾಳೆ. ನೋಡು, ಅವಳಿಗೆ ನೀನು ಇಷ್ಟ ಇಲ್ಲ ಅಂದ ಮೇಲೆ ಹೀಗೆ ರೋಡಲ್ಲಿ ಅಡ್ಡ ಹಾಕಿ ಈ ರೀತಿ ಮಾತನಾಡುವುದು ತಪ್ಪು. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡು ಎಂದು ಸೌಮ್ಯ ಕೈಮುಗಿದು ಕೇಳಿದಳು. ಚುಪ್, ಬಾಯಿ ಮುಚ್ಚಿ ನಿಂತರೆ ಸರಿ, ಇಲ್ದಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದರೆ ಬೆದರಿದ ಆದರು ಇಬ್ಬರು. ಅಬ್ಬಬ್ಬಾ, ಏನು ನಾಟಕ ಆಡ್ತೀರಾ? ಎಲ್ಲರೂ ಬಣ್ಣ ಹಾಕಿ ನಾಟಕ ಮಾಡಿದರೆ ನಿಮ್ಮ ಮನೆಯವರೆಲ್ಲ ಬಣ್ಣ ಹಾಕದೇನೆ ನಾಟಕ ಮಾಡ್ತೀರಾ ಅಲ್ವಾ? ಮಗಳನ್ನು ಕೇಳಿದರೆ ಅಣ್ಣ ಅಪ್ಪ ನೋಡಿದವರನ್ನು ಮದುವೆ ಆಗ್ತೀನಿ ಅಂತಾಳೆ. ಅಪ್ಪನನ್ನು ಕೇಳಿದರೆ ಅವಳಿನ್ನು ಓದುತ್ತಿದ್ದಾಳೆ, ಇವಾಗ ಮದುವೆ ಮಾಡಲ್ಲ ಅಂತಾನೆ. ನಿನ್ನ ಅಣ್ಣ ಇದ್ದಾನಲ್ಲ, ಅವನು ನನ್ನ ತಂಗಿ ಇಷ್ಟ ಅಂತಾನೆ. ಏನು ಮಾತುಗಳು, ಏನು ನಾಟಕ? ನಾವೇನು ಕಿವಿಗೆ ದಾಸವಾಳ ಇಟ್ಕೊಂಡಿರುವಂಗೆ ಕಾಣ್ತೀವ ಎಂದು ಕರ್ಕಶವಾಗಿ ನಗುತ್ತಾನೆ. ಏಯ್, ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ. ಅದೇನೋ ಇಷ್ಟೊತ್ತು ಹೇಳ್ತಿದ್ದಲ್ಲ, ಅದನ್ನು ನಾಟಕ ಅನ್ನಲ್ಲ. ಒಂದು ಸುಂದರವಾದ ಕುಟುಂಬದಲ್ಲಿರುವವರ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರಿಗೆ ಇನ್ನೊಬ್ಬರ ಮೇಲಿರುವ ಅಪಾರವಾದ ನಂಬಿಕೆ. ಅಷ್ಟೇ ಯಾಕೆ, ಒಬ್ಬರು ಇನ್ನೊಬ್ಬರ ಕಷ್ಟಕ್ಕೆ ಹೆಗಲು ನೀಡುವುದು. ಒಂದು ಕುಟುಂಬದ ಬಗ್ಗೆ ಗೊತ್ತಿಲ್ಲದೇ ಇರುವ ನಿನ್ನಂಥವನು ಅದಕ್ಕೆ ನಾಟಕದ ಬಣ್ಣ ಹಚ್ಚಿದರೆ ನಾವೇನು ಮಾಡಲಾಗುವುದಿಲ್ಲ. ಇದೆಲ್ಲ ನಿನ್ನಂಥವನಿಗೆ ಎಲ್ಲಿ ಗೊತ್ತಾಗಬೇಕು? ಮರ್ಯಾದೆಯಿಂದ ಜಾಗ ಬಿಡು, ನಾವು ಹೋಗಬೇಕು ಎಂದು ತೋರು ಬೆರಳು ತೋರಿಸಿ ಧೈರ್ಯದಿಂದ ಹೇಳಿದಳು ಚಿನ್ನು. ನಂಬಿಕೆ ಎಂದು ನಕ್ಕವನು, ಅದೇ ನಂಬಿಕೆಯನ್ನು ಮುರಿಯಲು ಬಂದಿರುವುದು ನಾನು. ಇದೊಂದು ನಿನ್ನ ಕುತ್ತಿಗೆಗೆ ಬಿದ್ದರೆ ಯಾರು ಏನು ಮಾಡ್ತಾರೆ ನಾನು ನೋಡ್ತೀನಿ ಎಂದು ತಾಳಿ ತೋರಿಸಿ ಹೇಳಿದನು. ಅವನು ತಾಳಿ ತೋರಿಸಿ ಹೇಳಿದ ಆ ಕ್ಷಣ ಅವಳ ಶರೀರದ ಕಣಕಣದಲ್ಲೂ ಭಯ ಆವರಿಸಿತು. ಆ ಮಾತು ಕೇಳಿ ತಲೆ ಸುತ್ತು ಬಂದ ಹಾಗೆ, ಕಣ್ಣು ಮಂಜಾದ ಹಾಗೆ, ನಿಲ್ಲಲು ತ್ರಾಣವೇ ಇಲ್ಲದ ರೀತಿ ಆಗುತ್ತಿತ್ತು. ಅದನ್ನು ತೋರುಗೊಡದೆ, ನೋಡು, ನನ್ನ ಅಣ್ಣನಿಗೆ ಗೊತ್ತಾದರೆ ನಿನ್ನನ್ನು ಬಿಡಲ್ಲ, ಸುಮ್ಮನೆ ಇಲ್ಲಿಂದ ಹೋಗು ಎಂದರೆ. ಅಣ್ಣ ಎಲ್ಲಿದ್ದಾನೆ? ಅವನನ್ನು ಕರೆಸು, ನಾನು ನೋಡ್ತೀನಿ. ಅವನು ಇಲ್ಲಿಗೆ ಬರುವಷ್ಟರಲ್ಲಿ ಈ ತಾಳಿ ನಿನ್ನ ಕುತ್ತಿಗೆಯಲ್ಲಿ ಇರುತ್ತದೆ. ಅದನ್ನು ನೋಡಿ ಅವನು ನರಳಿ ಸಾಯಬೇಕು. ಕರೆಸು ನಿನ್ನ ಅಣ್ಣನನ್ನು ಎಂದು ದರ್ಪದಿಂದ ಹಲ್ಲು ಕಚ್ಚಿ ನುಡಿಯುತ್ತಾನೆ ಅಶ್ವಿಕ್. ನೋಡು, ನೀನು ಈ ದಾರವನ್ನು ಕಟ್ಟಿದ ತಕ್ಷಣ ನಾನು ನಿನ್ನ ಹೆಂಡತಿಯಾಗುತ್ತೇನೆ ಎನ್ನುವುದು ನಿನ್ನ ಭ್ರಮೆ. ಮದುವೆಗೆ ಮುಖ್ಯವಾಗಿ ಬೇಕಾಗಿರುವುದು ಎರಡು ಮನಸ್ಸುಗಳ ಒಪ್ಪಿಗೆ. ನಾನು ಇದಕ್ಕೆ ಮನಸ್ಫೂರ್ತಿಯಾಗಿ ಒಪ್ಪಬೇಕು. ನಾನು ಜೀವಮಾನ ಬಿಡಿ ಹಾಗೆ ಇದ್ದರೂ ಸಹ ನಿನ್ನನ್ನು ಮಾತ್ರ ಒಪ್ಪುವುದಿಲ್ಲ. ಮುಖ್ಯವಾಗಿ ಮದುವೆಗೆ ಬೇಕಾಗಿರುವುದು ಚಿನ್ನದ ತಾಳಿ, ಅದಕ್ಕೆ ಒಂದು ದಾರವಲ್ಲ. ಅದು ಸಂಪ್ರದಾಯಕ್ಕಷ್ಟೇ.
ಮದುವೆಗೆ ಬೇಕಾಗಿರುವುದು 2 ಮುಗ್ಧ ಮನಸ್ಸಿನ ನಿಷ್ಕಲ್ಮಶವಾದ ಪ್ರೀತಿ. ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡು ಎಂದು ಕೈ ಮುಗಿದು ಕೇಳುತ್ತಾಳೆ. ಅವಳ ಕಣ್ಣೀರು ಅವಳ ಅಪ್ಪಣೆಯಿಲ್ಲದೆ ಒಂದೇ ಸಮ ಸುರಿಯುತ್ತಿದೆ. ಕಾಣದ ದೇವರಿಗೆ ಮನಸ್ಸಿನಲ್ಲಿ ಬೇಡುತ್ತಿದ್ದಾಳೆ ಹುಡುಗಿ. ಅಶ್ವಿಕ್, ಚಿನ್ನು ಮತ್ತು ಸೌಮ್ಯ ನಡೆದು ಬರುವುದನ್ನು ನೋಡಿ ಅಲ್ಲೇ ಒಂದು ಚಿನ್ನದ ಅಂಗಡಿಗೆ ಹೋಗಿ ಒಂದು ಚಿನ್ನದ ತಾಳಿಯನ್ನು ತೆಗೆದುಕೊಂಡು ಅದರ ಪಕ್ಕದಲ್ಲಿದ್ದ ಅಂಗಡಿಯಲ್ಲೇ ಅದನ್ನು ಒಂದು ದಾರಕ್ಕೆ ಪೋಣಿಸಿ ತಂದಿರುತ್ತಾನೆ. ಮುಚ್ಚು ಬಾಯಿ, ನನಗೆ ವೇದಾಂತ ಹೇಳಬೇಡ. ಇವಾಗ ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು. ಬಾ ಕಾರತ್ತು ಎಂದರೆ ನಾನ್ಯಾಕೆ ನಿನ್ನ ಕಾರು ಹತ್ತಬೇಕು? ನಾನು ಬರುವುದಿಲ್ಲ ಎಂದು ಸೌಮ್ಯಳಿಗೆ ಕಣ್ಣಿನಲ್ಲಿ ಬಾ ಎಂದು ಸನ್ನೆ ಮಾಡಿ ಇಬ್ಬರು ಒಂದು ಹೆಜ್ಜೆ ಇಟ್ಟರು. ಅಷ್ಟರಲ್ಲಿ ಎಲ್ಲಿಗೆ ಹೋಗ್ತಿದ್ದೀಯಾ ಎಂದು ಅವಳ ಕೈಯನ್ನು ಭದ್ರವಾಗಿ ಹಿಡಿದನು. ಸೌಮ್ಯಳು ಸಹ ಬಿಡು ಅವಳ ಕೈ ಎಂದು ಬಿಡಿಸಲು ಹೋಗಿ ಅವಳನ್ನು ಟಾರು ರೋಡ್ಗೆ ನೂಕಿದನು. ಅವಳು ರೋಡಿಗೆ ಬಿದ್ದ ರಭಸಕ್ಕೆ ಕಾಲು ತರಚಿತ್ತು. ಆದರೂ ಚಿನ್ನು ಕೂಗುವುದನ್ನು ನೋಡಲಾಗದೆ ಮತ್ತೆ ಎದ್ದು ಬಂದಳು. ಅವನು ಕೈ ಹಿಡಿದ ತಕ್ಷಣ ಮೈ ಮೇಲೆ ಹಾವು ಬಿದ್ದಂತಹ ಅನುಭವ. ಮೈಯೆಲ್ಲ ಬೆವರುತ್ತಿದೆ, ಜೀವವೇ ನಡುಗುತ್ತಿದೆ. ಅವಳಿಗೆ ಬೆಂಕಿಯ ಮೇಲೆ ನಿಂತ ಹಾಗೆ ಆಗುತ್ತಿದೆ. ಯಾವುದೇ ಒಂದು ಹೆಣ್ಣು ಅದೆಷ್ಟು ಗಟ್ಟಿಗಿತ್ತಿ ಮತ್ತು ಜೋರಾದರೂ ಸಹ ಮಾನದ ಪ್ರಶ್ನೆ ಬಂದಾಗ ಇಂತಹ ಸನ್ನಿವೇಶದಲ್ಲಿ ಏನೂ ಮಾಡಲು ತೋಚುವುದಿಲ್ಲ. ಅವನ ಗಡುಸಾದ ಕೈಯಿಂದ ಅವಳ ಕೋಮಲವಾದ ಕೈಗಳು ತುಂಬ ಬಲವಾಗಿ ಹಿಡಿದಿದ್ದಾನೆ. ಸುತ್ತಮುತ್ತ ಯಾರಾದರೂ ಇದ್ದಾರಾ ಎಂದು ನೋಡುತ್ತಾಳೆ. ಯಾರೂ ಇಲ್ಲ. ಸೌಮ್ಯ ಕೂಡ ಕಣ್ಣಲ್ಲಿ ನೀರು ಸುರಿಸುತ್ತಾ ಬಿಡು ಎಂದು ಎಷ್ಟು ಹೇಳಿದರೂ ಬಿಡುತ್ತಿಲ್ಲ. ಒಳ್ಳೆಯ ರಾಕ್ಷಸನ ಹಾಗೆ ಹಿಡಿದು ಕಾರಿನ ಬಳಿ ಎಳೆದುಕೊಂಡು ಹೋಗುತ್ತಾನೆ. ಕಾರಿನ ಡೋರ್ ತೆಗೆದು ಚಿನ್ನಳನ್ನು ಕಾರು ಒಳಗೆ ನೂಕಬೇಕು. ಅಷ್ಟರಲ್ಲಿ ಬೈಕಿನ ಸದ್ದಾಯಿತು. ಮೂವರು ಆ ಕಡೆ ನೋಡಿದರು. ಅಲ್ಲಿ ಅವರದೇ ಊರಿನವರು ಆದ 50 ವರ್ಷದ ನಾಗರಾಜ್ ಎಂಬುವವರು ಬರುತ್ತಿದ್ದರು. ಅವರು ಬರುವುದನ್ನು ನೋಡಿದ ಅಶ್ವಿಕ್ ಭಯದಿಂದ ಚಿನ್ನುಳನ್ನು ಕಾರಿನೊಳಗೆ ಜೋರಾಗಿ ತಳ್ಳಲು ನೋಡಿದನು. ಚಿನ್ನು, ಸೌಮ್ಯ ಇಬ್ಬರು ಒಡನೆಯೇ ಅಂಕಲ್ ಅಂಕಲ್ ಎಂದು ಜೋರಾಗಿ ಕಿರುಚಿದರು. ಇವರ ಕೂಗಾಟಕ್ಕೆ ಬೈಕ್ ನಿಲ್ಲಿಸಿ ಬಂದ ನಾಗರಾಜ್ ಅವರು ಅಶ್ವಿಕ್ ಹಿಡಿದಿರುವ ತಾಳಿ, ಚಿನ್ನುವನ್ನು ಹಿಡಿದಿರುವ ರೀತಿ ನೋಡಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅರಿತವರು ಒಡನೆಯೇ ಅಶ್ವಿಕ್ ಕೆನ್ನೆಗೆ ರಪರಪ ಎಂದು ಬಾರಿಸಿದರು. ಅಯ್ಯೋ ಬಡವ, ಹೀಗೆ ರೋಡಲ್ಲಿ ಒಂದು ಹುಡುಗಿನ ಈ ರೀತಿ ಎಳೆದಾಡುತ್ತಿದ್ದೀಯ? ಏನು ಮಾಡಲು ಹೊರಟಿದ್ದೀಯ? ಊರಿನಲ್ಲಿ ನಿನ್ನ ಬಗ್ಗೆ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯವಿತ್ತು. ಅದನ್ನೆಲ್ಲ ಸುಳ್ಳು ಮಾಡಿದೆ. ಅಯೋಗ್ಯ ತಂದು. ಧರ್ಮೇಗೌಡರಿಗೆ ಈ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡ್ತಾನೆ ಎಂದು ತಿಳಿದಿದ್ದೀಯಾ? ಅಥವಾ ಸೂರ್ಯನಿಗೆ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಎಂದು ಒಂದು ಬಾರಿ ಯೋಚಿಸು ಎಂದು ಬೈದು ಒಂದು ಕಡೆ ತಿರುಗಿದರೆ ಅದಾಗಲೇ ಕಣ್ಣು ಮಂಜಾಗಿ ಸೌಮ್ಯಳ ಭುಜಕ್ಕೆ ಒರಗಿ ಪ್ರಜ್ಞಾಹೀನಳಾಗಿರುತ್ತಾಳೆ. ಅಶ್ವಿಕ್ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಕಾರಿನಿಂದ ಹೊರಟು ಹೋಗುತ್ತಾನೆ. ಚಿನ್ನು, ಕಣ್ಣು ಬಿಡು. ಚಿನ್ನು, ಏನಾಯಿತು? ಅಂಕಲ್ ಕಣ್ಣು ಬಿಡುತ್ತಿಲ್ಲ ಎಂದು ಒಂದೇ ಸಮ ಅಳುತ್ತಿದ್ದಾಳೆ ಸೌಮ್ಯ. ಏನೂ ಆಗಲ್ಲ, ನೀರಿದ್ರೆ ಕೊಡು ಎಂದು ಅಲ್ಲೇ ನೆಲದಲ್ಲಿ ಕೂರಿಸಿ ಮುಖಕ್ಕೆ ಸ್ವಲ್ಪ ನೀರು ಚಿಮುಕಿಸಿದ ಮೇಲೆ ಸ್ವಲ್ಪವೇ ಕಣ್ಣು ಬಿಟ್ಟವಳಿಗೆ ಸ್ವಲ್ಪ ನೀರು ಕುಡಿಸಿದರು. ಅರ್ಧ ಗಂಟೆಯಿಂದ ಇದನ್ನೆಲ್ಲ ನೋಡಿ ಕಂಗಾಲಾಗಿದ್ದ ಹುಡುಗಿ ಹಸಿವಿಗೋ ಅಥವಾ ಕೂಗಾಡಿದ್ದಕ್ಕೋ ನಿತ್ರಾಣಳಾಗಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಅವರ ಊರಿನವರೇ ಇನ್ನೊಂದಿಬ್ಬರು ಬಂದರು. ನಾಗರಾಜ್ ಅವರು ಬಂದವರಿಗೂ ಸಹ ಇಲ್ಲಿ ನಡೆದ ವಿಷಯವೆಲ್ಲ ಹೇಳಿ ಚಿನ್ನು ಸ್ವಲ್ಪ ಸುಧಾರಿಸಿದ ನಂತರ ಅವರ ಸಹಾಯದಿಂದ ಚಿನ್ನುಳನ್ನು, ಸೌಮ್ಯಳನ್ನು ಬೈಕ್ ಮೇಲೆ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದರು. ಇತ್ತ ಮನೆಯಲ್ಲಿ ಬಸ್ ಬಂದಿಲ್ಲ, ಮಗಳು ಇನ್ನೂ ಮನೆಗೆ ಬಂದಿಲ್ಲ ಎಂದು ಗಂಡ ಹೆಂಡತಿ ಇಬ್ಬರೂ ರಸ್ತೆ ಕಡೆಗೆ ನೋಟ ನೆಟ್ಟಿರುತ್ತಾರೆ. ನಾಗರಾಜ್ ಬೈಕಿನಲ್ಲಿ ಬಂದವರನ್ನು ನೋಡಿ ಇಬ್ಬರೂ ಖುಷಿಯಾದರೆ ಮೊದಲು ಸೌಮ್ಯ ಬೈಕಿನಿಂದ ಇಳಿದು ಚಿನ್ನುವನ್ನು ಇಳಿಸಿ ಅವಳನ್ನು ಬಳಸಿದ ಸೌಮ್ಯ ನಡೆಯಲು ಆಗದೆ ಸೌಮ್ಯಳ ಸಹಾಯದಿಂದ ನಿಧಾನವಾಗಿ ಹೆಜ್ಜೆ ಇರಿಸಿಕೊಂಡು ಬರುವ ಮಗಳನ್ನು ನೋಡಿ ಅವಳ ಕೆದರಿದ ಕೂಗಲು ಕಣ್ಣು ಅತ್ತು ಕೆಂಪೇರಿದೆ, ನಿಲ್ಲಲು ಆಗುತ್ತಿಲ್ಲ. ಇದನ್ನೆಲ್ಲ ನೋಡಿದ ಅನ್ನಪೂರ್ಣ ಅವರು ಒಡನೆಯೇ ಅವಳ ಬಳಿ ಓಡಿ ಬಂದು, ಚಿನ್ನು ಏನಾಯಿತು, ಯಾಕೆ ಹೀಗೆ ಆಗಿದೆಯಾ ಎಂದು ಹೇಳುತ್ತಾ ಪರಿಸ್ಥಿತಿಯನ್ನು ನೋಡಿ ಭಯಭೀತರಾದರು. ಧರ್ಮೇಗೌಡರು ಸಹ ಮಗಳ ಬಳಿಗೆ ಧಾವಿಸಿ ಭಯಭೀತರಾಗುತ್ತಾರೆ. ಧರ್ಮಣ್ಣ, ಮೊದಲು ಒಳಗೆ ಬನ್ನಿ, ಆಮೇಲೆ ಮಾತನಾಡೋಣ ಎಂದು ಎಲ್ಲರೂ ಒಳಬಂದರು. ಸೌಮ್ಯ ಚಿನ್ನುಳನ್ನು ರೂಮಿನಲ್ಲಿ ಮಲಗಿಸಿ ಅಲ್ಲೇ ಕೂರುತ್ತಾಳೆ. ಅನ್ನಪೂರ್ಣ ರೂಮಿಗೆ ಬಂದವರು, ಏನಾಯ್ತು ಸೌಮ್ಯ, ಇವಳು ಯಾಕೆ ಹೀಗಿದ್ದಾಳೆಂದರೆ ಒಬ್ಬರೂ ಬಾಯಿ ಬಿಡುವುದಿಲ್ಲ. ನಾಗರಾಜ್ ಅವರ ಮಾತು ಕೇಳಿ ಮತ್ತೆ ಹೊರಗೆ ಬಂದರು. ಧರ್ಮಣ್ಣ, ನಾನು ಹೇಳೋ ವಿಷಯ ಕೇಳಿ, ನೀವು ಗಾಬರಿಯಾಗಬೇಡಿ. ಸಮಾಧಾನದಿಂದ ನಾನು ಹೇಳುವುದನ್ನು ಕೇಳಿ. ಆ ಜಮೀನ್ದಾರ್ ಮಗ
ಅಶ್ವಿಕ್ ನಿನ್ನ ಮಗಳಿಗೆ ತಾಳಿ ಕಟ್ಟಲು ಹೋಗಿದ್ದು ಎಂದು ನಡೆದ ವಿಷಯವನ್ನೆಲ್ಲ ಹೇಳಿದರು. ವಿಷಯ ತಿಳಿದ ಅನ್ನಪೂರ್ಣ ಒಡನೆಯೇ ಕುಸಿದು ಬಿದ್ದರು. ಅಲ್ಲಿಗೆ ಬಂದ ಧರ್ಮೇಗೌಡರು ಅನ್ನಪೂರ್ಣ ಅನ್ನಪೂರ್ಣ ಎಂದು ಕೂಗಿ ಎಚ್ಚರ ಮಾಡಲು ಪ್ರಯತ್ನ ಪಡುತ್ತಿದ್ದರು. ಸೌಮ್ಯ ರೂಮಿನಿಂದ ಓಡಿ ಬಂದವಳೆ ನೀರು ತಂದು ಅಂಕಲ್ ತಗೊಳ್ಳಿ ಸ್ವಲ್ಪ ನೀರು ಕುಡಿಸಿ ಎಂದು ಎಚ್ಚರವಾದ ಅನ್ನಪೂರ್ಣ ಅವರಿಗೆ ನೀರು ಕುಡಿಸಿದರು. ಕರುಳಬಳ್ಳಿಗೆ ಇಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಒಡಲಿನಲ್ಲಿ ಬೆಂಕಿ ಸುರಿದ ಹಾಗಾಗಿರುತ್ತೆ. ಆ ಸಮಯದಲ್ಲಿ ಮಗಳ ಪರಿಸ್ಥಿತಿಯನ್ನು ನೆನೆದು ನಡುಗಿದರು ಇಬ್ಬರು. ಧರ್ಮಣ್ಣ, ಇದರ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ನೀವು ಹ್ಞೂ ಎಂದರೆ ನಾನು ನಾಳೆ ಪಂಚಾಯ್ತಿ ಸೇರಿಸ್ತೀನಿ, ಯೋಚನೆ ಮಾಡಿ ಎಂದು ಹೇಳಿ ಹೊರಟರು ನಾಗರಾಜ್. ನನ್ನ ಮಗನಿಗೆ ಫೋನ್ ಮಾಡಿ ಎಂದು ದೃಷ್ಟಿಯನ್ನು ನೇರವಾಗಿ ಇಟ್ಟುಕೊಂಡು ದೃಢವಾಗಿ ಹೇಳಿದರು ಅನ್ನಪೂರ್ಣ. ಬೇಡ ಅನ್ನಪೂರ್ಣ, ಇದನ್ನು ನಾವೇ ಎದುರಿಸೋಣ. ಅವನಿಗೆ ಗೊತ್ತಾದರೆ ಅವನನ್ನು ಸಂಭಾಳಿಸುವುದು ತುಂಬ ಕಷ್ಟ ಎಂದು ಎಷ್ಟೇ ಆದರೂ ಮಗನ ಬಗ್ಗೆ ಪೂರ್ತಿಯಾಗಿ ತಿಳಿದಿದ್ದರಿಂದ ಅವನು ಇಲ್ಲಿಗೆ ಬಂದರೆ ಪರಿಸ್ಥಿತಿ ಹೇಗೆ ಆಗಬಹುದೆಂಬ ಮುಂದಾಲೋಚನೆಯಿಂದ ಹಾಗೆ ಹೇಳಿದರು ಧರ್ಮೇಗೌಡರು. ಹೆತ್ತ ಕರುಳಿನ ಸಂಕಟ ನಿಮಗೆಂಗೆ ಗೊತ್ತಾಗಬೇಕು? ಮೊದಲು ಸೂರ್ಯನಿಗೆ ಫೋನ್ ಮಾಡಿ ಎಂದು ಅಳುತ್ತಿದ್ದರು ಅನ್ನಪೂರ್ಣ. ಹೆಂಗಸರು ಅತ್ತು ತನ್ನ ಮನಸ್ಸಿನ ನೋವನ್ನು ಹೊರಹಾಕುತ್ತಾರೆ, ಆದರೆ ಗಂಡಸರು ನೋವನ್ನೆಲ್ಲ ಒಳಗೆ ನುಂಗುತ್ತಾರೆ. ಅದರಲ್ಲೂ ಧರ್ಮೇಗೌಡರು ತನ್ನ ಮುದ್ದಿನ ಮಗಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಗಳಿಗೆ ಹೀಗಾಗಿದೆ ಎಂದು ತಿಳಿದಾಗಿನಿಂದ ಅವರ ಒಳಗೆ ಜ್ವಾಲಾಮುಖಿಯ ಹಾಗೆ ಸುಡುತ್ತಿದೆ. ಅವರು ಅದನ್ನು ತೋರುಗೊಡುತ್ತಿಲ್ಲ ಅಷ್ಟೇ. ಒಂದು ಕಡೆ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯುತ್ತಿಲ್ಲ. ಇನ್ನೊಂದು ಕಡೆ ತನ್ನ ಮಗಳನ್ನು ಹೇಗೆ ಮಾತನಾಡಿಸಲಿ? ಅವಳ ಪರಿಸ್ಥಿತಿಯನ್ನು ನೆನೆದು ಕುಗ್ಗಿ ಹೋಗಿದ್ದರು ಧರ್ಮೇಗೌಡರು. ಇವರ ಮಾತುಗಳೆಲ್ಲವನ್ನು ಅಲ್ಲೇ ನಿಂತು ಕೇಳುತ್ತಿದ್ದ ಸೌಮ್ಯ ಕೊನೆಗೆ ಒಂದು ನಿರ್ಧಾರ ಮಾಡಿ ಬ್ಯಾಗಿನಲ್ಲಿದ್ದ ಚಿನ್ನು ಮೊಬೈಲನ್ನು ತೆಗೆದುಕೊಂಡು ಸೂರ್ಯನಿಗೆ ಕರೆ ಮಾಡಿಯೇ ಬಿಟ್ಟಳು. ಮುಂದುವರಿಯುವುದು.